ಈ ದೇಶದಲ್ಲೇ ತಂದಿರತಕ್ಕಂಥ ಗ್ಯಾರಂಟಿ ಯೋಜನೆನ ಉತ್ತರ ಕರ್ನಾಟಕದ ಭಾಗಕ್ಕೆ ಎಲ್ಲೋ ಅಡಚಣೆ ಆಗಿದೆ ಅನ್ನೋ ರೀತಿಯಲ್ಲಿ ಹಣಕಾಸು ಏನೋ ಆಗಿದೆ ಅಂತೇಳಿ ಮಾತಾಡಿದ್ರು. ಗ್ಯಾರಂಟಿ ಯೋಜನೆ ಈ ದೇಶದ ಬಡವರಿಗೋಸ್ಕರ ಯಾರು ನಿಜವಾದಂತ ಪ್ರಾಮಾಣಿಕವಾಗಿ ಆರ್ಥಿಕವಾಗಿ ಮೇಲಕ್ಕೆ ಬರಬೇಕು, ಸಾಮಾಜಿಕವಾಗಿ ಮೇಲಕ್ಕೆ ಬರಬೇಕು, ಅದಕ್ಕೋಸ್ಕರ ಇವತ್ತು ನಾವು ಗ್ಯಾರಂಟಿ ಯೋಜನೆಯನ್ನು ತಂದು ಜನತೆಗೆ ಕೊಟ್ಟು ಜನತೆಯ ವಿಶ್ವಾಸವನ್ನ ಗಳಿಸಿದ್ವಿ. ಆದ್ರೆ ನೀವು ಅದನ್ನ ಟೀಕೆ ಮಾಡಿ ಇದು ಮಾಡ್ತಾ ಇದ್ರಿ. ಆಯ್ತು, ನಮ್ಮನ್ನು ಟೀಕೆ ಮಾಡಿ ಸ್ವಾಮಿ, ನಿಮ್ಮದೇ ಪಕ್ಷ ಬಿಹಾರದಲ್ಲಿ ಯಾಕೆ ಸ್ವಾಮಿ ಎಲೆಕ್ಷನ್ ಮೊದಲೇ 10,000 ಹಾಕಿರಿ? ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ನೀವು ಟೀಕೆ ಮಾಡಿರಲ್ಲ, ಅದಕ್ಕೆ ಹೇಳಿದೆ. ಉತ್ತರ ಕರ್ನಾಟಕ ಆಮೇಲೆ ಆಮೇಲೆ ಉತ್ತರ ಕರ್ನಾಟಕ ಮಾತ್ರ ಮಾತಾಡಿ ಆಯ್ತು. ರಾಜಕಾರಣ ಆಮೇಲೆ ಮಾತಾಡ್ರಿ. ಮಹಾರಾಷ್ಟ್ರದಲ್ಲಿ ಕೊಟ್ಟಿದ್ದೀರಿ, ಎಲ್ಲಾ ರಾಜ್ಯದಲ್ಲೂ ಕೊಟ್ಟಿದ್ದೀರಿ. ಮತ್ತೆ ಇಲ್ಲಿ ಬಂದು ಗ್ಯಾರಂಟಿ ಸರಿ ಇಲ್ಲ ಅಲ್ಲಿ ಹೇಳಿ ಅವರಿಗೆ. ಅವರು ದೊಡ್ಡ ಯುನಾನಿಮಸ್ ಆಗಿ ಇಂಡಿಯಾ ದೇಶದಲ್ಲೇ ಒಂದು ಧೈರ್ಯವಾಗಿ ಗ್ಯಾರಂಟಿ ತೆಗಿರಿ ಅಂತ ಹೇಳಿ ಧೈರ್ಯವಾಗಿ ಒಂದು ಸ್ಟೇಟ್ಮೆಂಟ್ ಕೊಡಿ. ನೀವು ಒಂದು ಸ್ಟೇಟ್ಮೆಂಟ್ ಇಶ್ಯೂ ಮಾಡಿ, ಅಧ್ಯಕ್ಷರೇ ನಾವು ಗ್ಯಾರಂಟಿ ತೆಗಿರಿ ಅಂತ ಹೇಳಿ ಆತ್ಮಸಾಕ್ಷಿಯಾಗಿ ಜನತೆ ಮುಂದೆ ಹೇಳಿ. ಅದು ಯಾರು ಸಂಜೆ ಗ್ಯಾರಂಟಿಯಿಂದ ಏನೋ ಆಗಿಬಿಟ್ಟಿದೆ ದೇಶ, ಏನೋ ಕರ್ನಾಟಕ ಎತ್ತಗ ಹೋಯ್ತೆ ಅಂತ ಯಾಕೆ ಹೇಳಕ್ ಹೋಗ್ತೀರಿ? ಏನೂ ಇಲ್ಲ. ಫರ್ ಕ್ಯಾಪಿಟಲ್ ಇನ್ಕಮ್ ಜಾಸ್ತಿ ಆಗಿದೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ. ಎಲ್ಲ ಜನರ ವೈಯಕ್ತಿಕ ಆದಾಯ ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೊಳ್ಳಿ. ಎಲ್ಲ ಜನರ ಕೈಗೆ ದುಡ್ಡು ಸಿಗ್ತಾ ಇದೆ. ಉತ್ತರ ಕರ್ನಾಟಕಕ್ಕೂ ಗ್ಯಾರಂಟಿ ಉತ್ತರ ಕರ್ನಾಟಕದಲ್ಲೂ ಕೂಡ ಜನ ಬಹಳ ಸೌಖ್ಯವಾಗಿದ್ದಾರೆ, ಬಹಳ ನೆಮ್ಮದಿಯಿಂದ ಇದ್ದಾರೆ. ಆ ಗ್ಯಾರಂಟಿ ಯೋಜನೆಯನ್ನು ಅಕ್ಸೆಪ್ಟ್ ಮಾಡ್ಕೊಂಡು ಆಯ್ತಪ್ಪ, ಯಾರಾದ್ರೂ ಒಬ್ಬ ಫಲಾನುಭವಿತವ ಗ್ಯಾರಂಟಿ ಯೋಜನೆ ತೊಂದರೆದು ಸಿದ್ದರಾಮಯ್ಯ ಸರ್ಕಾರ ಸರಿ ಇಲ್ಲ ಅಂತ ಹೇಳಿ ನೀವ್ ಹೇಳ್ಸಪ್ಪ, ನಿಮ್ ಬಿಡಿ, ನಿಮ್ ಬಿಜೆಪಿಯವ್ರನ್ನ ಬಾಕಿಯವ್ರು ಹೇಳ್ಸ್ರಪ್ಪ. ಅವ್ರು ತಗೊಂಡ್ ತಿಂತಾವ್ರೆ, ಅವರೆಲ್ಲ ತಗೊಂಡು ಉಪಯೋಗಿಸ್ತಾವ್ರೆ, ಅವ್ರನ್ನ ಯಾಕೆ ನೀವು ಟೀಕೆ ಮಾಡ್ತೀರಿ? ಗ್ಯಾರಂಟಿ ಯೋಜನೆ ಕೂತ್ಕೊಳ್ರಿ ಸುರೇಶ್ ಗೌಡ, ನೀವು 4-5 ಜನ ನಾನ್ ಭಾಷಣ ಮಾಡಕ್ಕಿದ್ರೆ ನಿಮಗೆ ತಡೆಯಕ್ಕೆ ದಯವಿಟ್ಟು ಸರ್ವೆ ಯಾವಾಗ ಶ್ರೀಮಂತರಿಗೆ ಯಾಕೆ ಕೊಡ್ತೀರಾ ನೀವು? ನನಗೂ ಬಸ್ ಫ್ರೀ, ಬಡವ್ರ ಪರ ಅಲ್ಲ. ಒಂದು ನಿಮಿಷ ಮಾತಾಡ್ತೀನಿ ನಾನು, ಸ್ವಲ್ಪ ಹಿಂದಾಗ್ರಿ. ಶ್ರೀಮಂತರಿಗೆಲ್ಲ ಬಸ್ ಫ್ರೀ, ಶ್ರೀಮಂತರಿಗೆಲ್ಲ 2,000 ಸರ್ಕಾರ ಮನೆ ಕೊಡಕ್ಕೆ ಯೋಗ್ಯತೆ ಇಲ್ಲ ನಿಮ್ಗೆ. 3 ವರ್ಷ ಆಯ್ತು, ಒಂದು ಗುಂಡಿ ಮುಚ್ಚಕ್ಕೆ ಯೋಗ್ಯತೆ ಇಲ್ಲ. ಕರ್ನಾಟಕ ಅಭಿವೃದ್ಧಿ ಗುಂಡಿ ಮುಚ್ಚೆ ಇರೋದಕ್ಕೆ ಕಾರಣ ಏನು ಅಂತ ಹೇಳ್ತೀನಿ, ಮುಂದೆ ಕಾಯ್ಕೊಂಡಿರಿ, ಹೇಳ್ತೀನಿ ಮುಂದೆ. ಗುಂಡಿ ಮುಚ್ಚೋದಕ್ಕೆ ನಾನು ಮೊದಲೇ ಹೇಳಿದ್ದೀನಿ, ಈ ದೇಶ ಪ್ರಜಾಪ್ರಭುತ್ವ ರಾಷ್ಟ್ರ, ಒಕ್ಕೂಟ ವ್ಯವಸ್ಥೆ, ಭಾವನೆ ಹೋಗ್ಬೇಕು, ಒಂದಾಗಿ ಬಾಳ್ಬೇಕು ಅಂತ ಹೇಳಿ ಅಂಬೇಡ್ಕರ್ ಸಂವಿಧಾನ ಬರೆದೋಗಿದ್ದಾನೆ. ಸಂವಿಧಾನನ ಅಂಬೇಡ್ಕರ್ ಗೊತ್ತಾಯ್ತಾ? ಕಿತ್ತಾಡಿ ಅಂತ ಬರ್ದಲ್ಲ ರೀ, ರಾಜ್ಯನೇ ಬೇರೆ ಕೇಂದ್ರನೇ ಬೇರೆ ಮಲ್ತಾಯಿ ಧೋರಣೆ ಮಾಡ್ಕೊಂಡು ಈ ದೇಶ ಹಾಳು ಮಾಡಿ ಅಂತ ಹೇಳಿ ಅಂಬೇಡ್ಕರ್ ಸಂವಿಧಾನ ಬರ್ದಲ್ಲ, ಬಹಳ ಸಮಗ್ರವಾಗಿ ಬರ್ದೋಗ್ಯಾರೆ. ಎಲ್ಲ ಒಂದಾಗಿರ್ಬೇಕು. ಜೆಪಿ ಒಳಗಡೆ ಸಂಬಳ ಕೂಡ ನೇಳಕೊಂಡವನೇ ಆ ಪರಿಸ್ಥಿತಿಗಿದೆ ನಿಮ್ ಸರ್ಕಾರ. ಇವ್ರೆ ಸ್ವಲ್ಪ ಕೂತ್ಕೊಳ್ರಿ. ನೀವು ಮಂಗಳೂರಿನವ್ರು ಸ್ವಲ್ಪ ಕೂತ್ಕೊಳ್ರಪ್ಪ. ನೀವು ಮಂಗಳೂರಿನವರು, ನೀವು ಮಂಗಳೂರಿನವ್ರು ಇದಿರಲ್ಲ, ನೀವು ಮಂಗಳೂರಿನವ್ರು ಒಂದ್ 2-3 ಜನ, ತುಮಕೂರ ಸುರೇಶ್ ಗೌಡ, ಏನು ನಿಮ್ಗೆ ನಾನು ಎದ್ದು ಬಿಟ್ರೆ ನಿಮ್ಗೆ ಏನಾರ ಹೇಳಿತ್ತ? ಯಾಕಂದ್ರೆ ಮಾಡ್ತೀರಿ ನೀವು? ಸುಮ್ಮನೆ ಕುತ್ಕೊಳಕ್ಕಾಗಲ್ಲ ಅಧ್ಯಕ್ಷರೇ. ಕೇಳ್ಕೇಳ್ರಿ.
ಸುಳ್ಳಲ್ಲ. ನೀವು ಉತ್ತರ ಕರ್ನಾಟಕ ಶಾಸಕರಿಗೆ ಕೊಡ್ರಿ ಮಾತಾಡೋಣ. ಮಂತ್ರಿ ಹೇಳ್ಬಿಡಿ, ನೀವು ಯಾವಾಗ ಮಂತ್ರಿ ಆಗ್ತೀರಿ ಅಂತ ಹೇಳ್ಬಿಡಿ. ಆಮೇಲೆ ಈಗ ಮುಂದೆ ಚರ್ಚ್ ನೋಡ್ರಿ, ನಾವು ನೀವೆಲ್ಲ ಒಟ್ಟಿಗೆ ಸೇರಿ ಕೇಂದ್ರ ಸರ್ಕಾರದಿಂದ ಹಣ ತಂದು ಅಲ್ಲಿಂದ ತಂದು ಇಲ್ಲಿಂದ ತಂದು ಈ ಕರ್ನಾಟಕ ರಾಜ್ಯವನ್ನು ಅಭಿವೃದ್ಧಿ ಪಡಿಸನ್ರಿ. ಬ್ಯಾಡ ಕಿತಾಪತಿ ಬಿಟ್ಬಿಡ್ರಿ, ಬಿಡ್ರಿ. ಅಲ್ಲ, ನಮಗೆಲ್ಲ ಕೊಡಿ ಹೋಗ್ಲಿ. ಯಾವ ಪಕ್ಷದಲ್ಲಿ 80% ತಿನ್ನೋದು ಬಿಡಿ. 80% ಭ್ರಷ್ಟ ಸರ್ಕಾರ ನಿಲ್ಸಿ. ಅದ್ ಯಾಕೆ ಹಂಗ ಆಡ್ತೀರಿ? ಸುಮ್ನೆ ಎಲ್ಲಾ ಪಕ್ಷದಲ್ಲಿ ಇರಕೊಂಡಿರ್ರಿ. ಸ್ವಲ್ಪ ಏನು ಆಗಲ್ಲ, ಸ್ವಲ್ಪ ಇರಿ, ಸಮಾಧಾನವಾಗಿ ಇರೋದ್ ಕಲ್ತ್ಕೊಳ್ಳಿ. ಈಗ ಉದ್ಧಾರ ಮಾಡಬೇಕು ಅನ್ನೋದು ನಿಮ್ಮ ಅಭಿಮಾನದಲ್ಲಿದ್ರೆ ಇವತ್ತು ಎಲ್ಲೆಲ್ಲಿಂದ, ಯಾವ ಮೂಲದಿಂದ, ಯಾವ್ಯಾವ ಭಾಗದಿಂದ, ಯಾವ್ಯಾವ ಕಡೆಯಿಂದ ನಮಗೆ ಅನ್ಯಾಯ ಇದೆ ಅನ್ನೋದನ್ನು ಹುಡುಕಿ ಹೋಗಿ ಎಲ್ಲರೂ ಒಗ್ಗಟ್ಟಾಗಿ ತಗೊಬಂದು ಕರ್ನಾಟಕವನ್ನ ಸಾರ್ವಭೌಮ ಕರ್ನಾಟಕ ಅಂತೇಳಿ ಕಟ್ಟಿ ಕರ್ನಾಟಕ ರಾಜ್ಯವನ್ನ ಈ ಭಾರತ ದೇಶದಲ್ಲೇ ಒಂದನೇದು ಮಾಡೋಕ್ಕೆ ನೀವೆಲ್ಲ ಪ್ರಯತ್ನ ಮಾಡಿ, ನಾವು ಪ್ರಯತ್ನ ಮಾಡ್ತೀವಿ. ದ್ವೇಷ ಬಿಡಿ. ಈ ದ್ವೇಷ ರಾಜಕಾರಣದಿಂದ ಕರ್ನಾಟಕ ಯಾವತ್ತು ಏನೋ ಇದಾಗುತ್ತೆ ಅಂತ ತಿಳ್ಕೋಬೇಡಿ. ಯಾರೇ ಇರಲಿ, ಕೇಂದ್ರದಲ್ಲಿ ಅವರಿರ್ಲಿ, ಇವರಿರ್ಲಿ, ನಾವಿರ್ಲಿ, ಎಲ್ಲರ ಹತ್ರನೂ ತಂದು ಹಣನ ಸಂದಾಯ ಮಾಡ್ಕೊಂಡ್ರೆ ಕರ್ನಾಟಕ ರಾಜ್ಯದ ಬಜೆಟ್ ಆದಾಯದಿಂದಲೇ ನೀವು ಈ ಸಮಗ್ರ ಕರ್ನಾಟಕವನ್ನ ಕಟ್ತೀವಿ ಅಂತಕ್ಕಂಥ ಕನಸೇನಾರ ಕಂಡಿದ್ರೆ ಅದು ಸಾಧ್ಯ ಇಲ್ಲ. ಎಲ್ಲವೂ ಒಕ್ಕೂಟ ವ್ಯವಸ್ಥೆನಲ್ಲಿ ನಾವು ಕೊಡೋದನ್ನ ಕೊಡಬೇಕು, ತರೋದನ್ನ ತರಬೇಕು. ಎಲ್ಲ ಯೋಜನೆಗಳನ್ನ ಅಲ್ಲಿ 50% ಯೋಜನೆಯ ಸಿಂಧುತ್ವ ಆ ಪುಣ್ಯಾತ್ಮೃತ ಐತೆ. ಒಂದು ಎತ್ತಿನೊಳಗೆ 2 ವರ್ಷ ಆಯ್ತು ಎತ್ತಿನೊಳಗೆ ನೀರು ಬಿಟ್ಟು ಈಚೆ ಕಡಿಕೆ ಅರಣ್ಯ ಇಲಾಖೆನಲ್ಲಿ ಒಂದೇ ಒಂದು ಕೊಯ್ರಿ ಹಾಕಿ ಎತ್ತಿನೊಳಗೆ ಇವತ್ತಿನಿಂದ 2.5 ವರ್ಷದಿಂದ ನೀರು ಹೋಗಿ ಸಮುದ್ರ ಸೇರ್ತಾ ಇದೆ ಹೊರತು ಇಲ್ಲಿಗೆ ನೀರು ಬಂದಿಲ್ಲ. ಶಿವಲಿಂಗೇಗೌಡ್ರೆ, ಆದ್ರಿಂದ ಅರಣ್ಯ ಇಲಾಖೆ ಪೂರ್ಣ ಅರಣ್ಯ ಇಲಾಖೆ ಮರೆಯಲ್ಲ. ಈ ಅರಣ್ಯ ಇಲಾಖೆ ಅನೇಕ ನೀರಾವರಿ ಅರಣ್ಯ ಇಲಾಖೆಯಿಂದ ನಿಂತಿದ್ದೆ ಇಲ್ಲಪ್ಪ ಹೇಳು. ನೀನು ಆತ್ಮಸಾಕ್ಷಿಯಾಗಿ ನೀನು ಅಲ್ಲೇ ಹುಟ್ಟದು. ಆತ್ಮಸಾಕ್ಷಿಯಾಗಿ ಹೇಳು. ಅರಣ್ಯ ಇಲಾಖೆಯಿಂದ ಇವತ್ತು 2 ವರ್ಷದಿಂದ ನೀರು ಅರ್ಸಿಕೆ ತುಮಕೂರಲ್ಲಿ ಹೊರದಲ್ವಾ? ಏನಿದೆ ಒಳ್ಳೆ ಎಳೆ ಮಕ್ಕಳಾರ್ದಂಗೆ ಆಡ್ತಿರಲ್ರಿ ಯಾರ ಅಸೆಂಬ್ಲಿ ಬಂದು. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರ ಕರ್ನಾಟಕದ ಅಭಿವೃದ್ಧಿ ವಿಚಾರದಲ್ಲಿ ನಾವೆಲ್ಲರೂ ಗಂಭೀರವಾಗಿ ಚರ್ಚೆ ಮಾಡ್ತಾ ಇದ್ದೇವೆ ಅನ್ನುವ ನಿರೀಕ್ಷೆಯೊಳಗ ನಮ್ಮ ಭಾಗದ ಜನನೂ ಇದ್ದಾರೆ. ಈ ರೀತಿ ನಾವು ಉತ್ತರ ಕರ್ನಾಟಕದವರ ಮಾತಾಡಲಿ, ದಕ್ಷಿಣ ಕರ್ನಾಟಕದವರ ಮಾತಾಡಲಿ, ಕರಾವಳಿಯವರ ಮಾತಾಡಲಿ, ಅವರು ಎಲ್ಲರೂ ಉತ್ತರ ಕರ್ನಾಟಕದ ಅಭಿವೃದ್ಧಿ ಹೆಂಗೆ ಆಗಬೇಕು ಅನ್ನೋದನ್ನ ಹೇಳಬೇಕು, ಕೇಳಬೇಕು, ಚರ್ಚೆ ಆಗಬೇಕು, ಸಂವಾದ ಆಗಬೇಕು. ಯಾಕಂದ್ರೆ ಈ ಸದನದ ಒಟ್ಟು ಸಹಕಾರ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಬೇಕಾಗಿದೆ. ಆದರೆ ನಮ್ಮ ಭಾಗದಿಂದ ಮಾತನಾಡುವಂಥ ಮಾತುಗಾರರು, ಗೌರವಾನ್ವಿತ ಸದಸ್ಯರು ಮಾತನಾಡುವಾಗ ನೀವು ಹೀಗೆ ಎದ್ದು ನಿಂತ್ಕೊಂಡು ಅಲ್ಲ ಸಾಹೇಬ್ ನೋಡಿ, ಅವಾಗ ಬುದ್ಧಿವಾದ ಹೇಳಲಿಕ್ಕೆ ಎಲ್ಲೋಗಿತ್ತು? ಅವಾಗ ಬುದ್ಧಿವಾದ ಹೇಳ್ಬೇಕಿತ್ತಲ್ಲ, ಅವಾಗ ಬುದ್ಧಿವಾದ ಹೇಳ್ಬೇಕಿಲ್ಲ. ಡಿಸ್ಟರ್ಬ್ ಮಾಡಿದ್ರಲ್ಲ. ಒಬ್ಬ ಸಂಸದೀಯ ಸಚಿವರು ಮಾತಾಡುವಾಗ ನೀವು ಅದೇ ಸರಿ ಕುತ್ಕೊಳ್ರಿ, ಸುಮ್ಮನೆ ಮಾತಾಡೋದಿಲ್ಲ. ಏನಿಲ್ಲ ಈ ರೀತಿ ನೀವು ಅಡೆತಡೆ ಒಡ್ಡೋದಾದ್ರೆ ಚರ್ಚೆ ತನ್ನ ಗಂಭೀರತೆಯನ್ನು ಕಳೆದುಕೊಳ್ತದೆ. ಅವ್ರು ಏನಾರು ಮಾತಾಡಿದ್ರ ಮೇಲೆ ನಿಮ್ ತಕರಾರಿದ್ರೆ
ಅವರು 4 ಪಟ್ಟು ನೀವು ಮಾತಾಡ್ರಿ, ಏನೂ ತಕರಾರಿಲ್ಲ. ಆದರೆ ಮಾತನಾಡುವಾಗ ಅಡ್ಡಿ ಮಾಡುವಂತ ಪ್ರವೃತ್ತಿ ನಮ್ಮ ಸದನದಲ್ಲಿ ಬರಬಾರದು. ಅದಕ್ಕೆ ನಾನು ವಿಶೇಷವಾಗಿ ವೇದವ್ಯಾಸರಲ್ಲಿ ವಿನಂತಿ ಮಾಡ್ತೇನೆ, ತಾವು ಸ್ವಲ್ಪ ಸೌಮ್ಯವಾಗಿ ಸುಮ್ಮನೆ ಕೂತ್ರಿ. ಅಧ್ಯಕ್ಷೆ, ಸದನ ಅಧ್ಯಕ್ಷೆ, ನನ್ನ ಹೆಸರು ಅಲ್ಲ, ಹಿರಿಯರು ಸಚಿವರು ಹೆಸರು ಉಲ್ಲೇಖ ಮಾಡಿದ್ದಕ್ಕೆ ನಾನು ಒಂದು ವಿಷಯ ಹೇಳ್ತೀನಿ. ದಯವಿಟ್ಟು ಅವರು ಇದು ಆಡಳಿತ ಪಕ್ಷ ವಿರೋಧ ಪಕ್ಷ ಎಲ್ಲರಿಗೂ ಒಂದೇ ರೀತಿಯ ನ್ಯಾಯಗಳಿರಬೇಕು. ಅಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಒಂದು ಮಂತ್ರಿಯಾಗಿ ಸರ್ಕಾರದ ವ್ಯವಸ್ಥೆಯಲ್ಲಿ ಜವಾಬ್ದಾರಿ ಸ್ಥಾನದಲ್ಲಿ ಕೂತ್ಕೊಂಡು ಅಥವಾ ಇನ್ನಿತರ ಮಂತ್ರಿಗಳು ಎದ್ದೆದ್ದು ಮಾತಾಡ್ತಾರೆ ಅಂತ ಹೇಳಿದ್ರೆ ಯುವಕರು ವಿರೋಧ ಪಕ್ಷದ ಶಾಸಕರು ಮತ್ತೇನು ಮಾಡಬೇಕು? ಮಾತಾಡ್ತಾರೆ. ಅಧ್ಯಕ್ಷರು ಕೂಡ ಖರ್ಗೆ ಸಾಹೇಬರು ಮಂತ್ರಿಗಳು ಮಾತಾಡುವಾಗ ಅಧ್ಯಕ್ಷರು ಮಾತಾಡಕತ್ತಿದ್ರು, ನೀವು ಹೇಳಿದ್ ಕೇಳ್ತೇವೆ. ನೀವು ಪದೇ ಪದೇ ಅವರು ಎದ್ ನಿಂತು ಅಧ್ಯಕ್ಷರ ಪರ್ಮಿಷನ್ ತಗೊಂಡ್ ಮಾತಾಡ್ತಾರೆ. ತಾವು ಒಂದ್ ನಿಮಿಷ ಸಮೀರೆ ಅಧ್ಯಕ್ಷರ ಪರ್ಮಿಷನ್ ತಗೊಂಡ ಪ್ರಿಯಾಂಕಾ ಖರ್ಗೆ ಅವ್ರು ಯಾವಾಗ ಮಾತಾಡ್ಯಾರ ರೆಕಾರ್ಡ್ ತೆಗಿಸ್ ನೋಡ್ರಿ. He's above the speaker. He's above the speaker. He's above the law. He's above the house. ಈ ಸದನ He's above the house. ನೋಡ್ರಿ, ಅವ್ರು ಹಂಗ್ ಮಾಡ್ತಾರತ್ತ ಅವ್ರಿಗೆ ಅದನ್ನೇ ಕಲಿಸ್ತೀವಿ. ಮಾಡಬಾರ್ದು. ಹೇಳ್ತಾ ಇದ್ದೇನೆ, ಸೀನಿಯರ್ ಮಿನಿಸ್ಟರ್ ಈ ರೀತಿ ನಡ್ಕೊಂಡ್ರೆ ಗ್ರಾಮ ಪಂಚಾಯತ್ಗೂ ಬರೋದಿಲ್ಲ. ಆ ನಮೂನೆ ಮಾಡಿದ್ರೆ ಸದನ ಹೆಂಗ್ ನಡೆಸಬೇಕು? ಈ ಮಾತಾಡಕ್ಕೆ ಅವಕಾಶ ಕೊಡೋದು ಮುಗಿಸ್ಬಿಡ್ತೈತಿ. ಇಷ್ಟೊತ್ತಿಗೆ ಅವ್ರು ಮುಗಿಸ್ತಿದ್ರು, ಅವ್ರು ಮುಗಿಸಿದ್ರೆ ಇನ್ನೊಬ್ರು ಮಾತಾಡ್ತಿದ್ರು. ಶಿವಲಿಂಗೇಗೌಡರು ಮಾತಾಡ್ರಿ ಮಾತಾಡ್ರಿ, ಸಬ್ಜೆಕ್ಟ್ ಬರ್ರಿ, ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡ್ರಿ. ಒಕ್ಕೂಟ ಬೇಡ, ಉತ್ತರ ಕರ್ನಾಟಕ ಮಾತಾಡಿ. ನಾನು ಉತ್ತರ ಕರ್ನಾಟಕನೇ ಮಾತಾಡೋದು. ಇನ್ನೇನು ನಾವು ತಂದಿರೋ ಗ್ಯಾರಂಟಿ ಯೋಜನೆ ನಾವು ಹೇಳ್ಕೊಂಡು ಉತ್ತರ ಕರ್ನಾಟಕದಲ್ಲಿ ಕೊಟ್ಟಿದೀವಿ ಅಂತ ಹೇಳ್ಕೆಬಾರ್ದೇನಪ್ಪ? ಅದು ತಪ್ಪೇನ್ರಪ್ಪ? ಅಲ್ಲ, ನಾವು ಹೇಳ್ಕೆಬಾರ್ದ ಹೇಳಿ. ಅಂತ ಒಂದು ಯೋಜನೆ ಕೊಟ್ಟು 1,10,000 ಕೋಟಿ ಹಣವನ್ನ 2 ವರ್ಷದಲ್ಲಿ ಈ ರಾಜ್ಯದ ಜನತೆಗೆ ಸಮಗ್ರವಾಗಿ ಹಂಚಿದೀವಿ. ಅದನ್ನ ನಾವು ಹೇಳ್ಕೊಂಡು ಹೋದ್ರೆ ಹೆಂಗಾಗತ್ತೆ ಹೇಳಿ? ಕೊಟ್ಟಿದೀವಲ್ಲಪ್ಪ, ದಾಖಲೆ ಸಮೇತ ಕೊಟ್ಟಿದೀವಲ್ಲ. ನೋಡಿ, ತಡ್ಕಣಕ್ಕೆ ಹಾಕಲ್ಲ ಎದ್ದು ಬಿಡ್ತೀರಾ. ನಿಜ ಸುಳ್ಳೊಂದು ಸುಳ್ಳು ಅಂದ್ರೆ ಉತ್ತರ ಕರ್ನಾಟಕ ಕೊಟ್ಟಿದೀವಲ್ಲ ಪದ. ಏನಾದ್ರು ಉತ್ತರ ಕರ್ನಾಟಕ ಕೊಡದಲ್ಲ ಇದ್ರೆ ಮೋಸ ಮಾಡ್ಯಾರ ಅಂತ ಹೇಳಿ ಉತ್ತರ ಕರ್ನಾಟಕ ಕೊಟ್ಟಿದೀವಲ್ಲ ಗ್ಯಾರಂಟಿ ಯೋಜನೆನ. ಅಭಿವೃದ್ಧಿ ಬಗ್ಗೆ ಹೇಳಿ ಅಂತ. ಅಭಿವೃದ್ಧಿ ಬಗ್ಗೆ ಉತ್ತರ ಕರ್ನಾಟಕ ಅಭಿವೃದ್ಧಿನೂ ಉತ್ತರ ಕರ್ನಾಟಕಕ್ಕೆ ಏನ್ ಅಭಿವೃದ್ಧಿ ಮಾಡಿದ್ವಿ, ನಮ್ ಪ್ರಯತ್ನ ಏನು ಅಂತ ಹೇಳಿದ್ವಪ್ಪ. ಕಳಸಾ ಬಂಡೂರಿನ ಬಹಳ ವರ್ಷಗಳಿಂದ ನಡೀತಾ ಇದ್ದಂತ ಒಂದು ಹೋರಾಟವನ್ನ ಹತ್ತಿಕ್ಕಿ ಈಗ ಅದನ್ನ ನಿಮ್ಮ ಕೇಂದ್ರ ಸರ್ಕಾರದವರು ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಕೊಡ್ತಿದ್ದಂಗೆನೆ ಒಂದೇ ಒಂದು ತಿಂಗಳೊಳಗೆ ಟೆಂಡರ್ ಕರೆದು ಕಳಸಾ ಬಂಡೂರಿನ ಇದು 8ನೇ ಸಲ. ಎಷ್ಟು ವರ್ಷದ ಶಿವಲಿಂಗೇಗೌಡರು ಒಂದ್ ನಿಮಿಷ ಇದೇನ್ರಪ್ಪ ಯಾತ್ರೆ? ನಾನು ಯಾರೋ ಒಬ್ಬನಿಗೆ ನನಗೆ ಯಾಕ್ರೆ ಇಷ್ಟೊಂದು ಟ್ಯಾಕಲ್ ಮಾಡ್ತೀರಿ? ಯಾರ್ಯಾರ ಮುಖ್ಯಮಂತ್ರಿಗಳಿಗೋ ಯಾರ್ಯಾರ ಮಾಡಿದ್ರೆ ನಮ್ಗೆ ಯಾಕ್ರೆ ಹಿಂಗೆ ಟ್ಯಾಕಲ್ ಮಾಡ್ತೀರಿ? ಸಿ ಪಾಟೀಲ್ ಇದೇನ್ ಪಾಟೀಲ್ ರೇ ನೀವು? ಒಂದೇ ನಿಮಿಷ. ಕಳಸಾ ಬಂಡೂರಿ ಬಗ್ಗೆ ಸರ್ ಹೇಳ್ತಾರೆ ಕೇಳಲ್ಲ. ಕಳಸಾ ಬಂಡೂರಿ ಬಗ್ಗೆ ಸಾಕಷ್ಟು ಹೋರಾಟಗಳನ್ನ ನಾನು ಮಾಡೇನೆ, ಸ್ನೇಹಿತರಾದಂಥ ಕೋನ್ ರೆಡ್ಡಿ ಅವರು ಮಾಡ್ಯಾರ, ಕಾನೂನು ಸಚಿವರಾದಂಥ ಎಸ್ ಕೆ ಪಾಟೀಲ್ ಅದಾರ, ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಂತ ಬಸವರಾಜ ಬೊಮ್ಮಾಯಿ ಅವರಿದ್ದಾರೆ, ಜಗದೀಶ್ ಶೆಟ್ಟರ್ ಹೋರಾಟ ಮಾಡಿದ್ದಾರೆ, ಕೇಂದ್ರ ಸಚಿವರು ಈ ಸದನ ಸದಸ್ಯರಾದಂಥ ಪ್ರಹ್ಲಾದ್ ಜೋಶಿ ಅವರಿದ್ದಾರೆ. ಸಾಕಷ್ಟು ಪ್ರಗತಿಯನ್ನು ಸಾಧಿಸಿದೆ. ಅಲ್ಪ ಸ್ವಲ್ಪ ಅಡೆತಡೆಗಳದಾವು, ಆ ಅಡೆತಡೆಗಳನ್ನು ನಿವಾರಿಸ್ತೇವೆ. ಕಳಸಾ ಬಂಡೂರಿ ಈ ರಾಜ್ಯದೊಳಗ ಉತ್ತರ ಕರ್ನಾಟಕಕ್ಕೆ ವಿಶೇಷವಾಗಿ ಗದಗ ಜಿಲ್ಲೆ, ನರಗುಂದ ತಾಲೂಕ, ಗದಗ ಜಿಲ್ಲೆ, ಬೆಳಗಾವಿ ಜಿಲ್ಲೆ
ಮತ್ತು ಬಾದಾಮಿ ಜಿಲ್ಲೆಗಳಿಗೆ ಏನಾದರೂ ಅನುಕೂಲ ಆಗುವಂತ ನೀರು ಹರಿದು ಬರಬೇಕಾದ್ರೆ ಅದು ಭಾರತೀಯ ಜನತಾ ಪಕ್ಷದಿಂದ ಮಾತ್ರ ಸಾಧ್ಯ ಅನ್ನೋದನ್ನು ಹೇಳ್ತೀನಿ. ಅದನ್ನ ನಿಮ್ ಪಕ್ಷ ಒಪ್ಪಲ್ಲ. ಈಗ 5 ಕೋಟಿ ಹಾಕೋದು ನಾವು ಬಜೆಟ್ ಈಗ ನಮ್ಗೆ ಹಾವೇರಿ ಜಿಲ್ಲೆಯವನು ನಮ್ದು ಉದ್ದೇಶ ಇದೆ. ಇವರು ರಾಜಕಾರಣ ಮಾಡ್ತಾ ಇದ್ದಾರೆ ಹಿಂಗೆ ನೀವು ಮಾಡಬಾರ್ದು. ನೀವು ಯಾವಾಗ ಮಾಡ್ತೀರಿ ಅದನ್ನು ನೋಡ್ರಿ ಈಡಾದ್ರೆ ಯಾಕರಣ ಹಿಂಗೆ ಈಡಾದ್ರೆ ಮಾತಾಡ್ತೀನಿ. ಈಡಾಗ್ಬೋದು ಮಾತಾಡ್ರಿ, ಕರೆ ಸುಮ್ನೆ ಮಾತಾಡ್ರಿ. ತಮ್ಮ ಮಾಡ್ತಾರೆ ಅದು ಹೆಂಗೆ ನೀವು ಯಾಕೆ ಮಾತಾಡ್ತೀರಿ? ಆಯ್ತು ಮಾತಾಡಿ ಸ್ವಾಮಿ. ಅದು ಯಾಕೆ ಶಿವಲಿಂಗ ಅವರು ಮಾತಾಡಿ. ಈಡಾಗ್ಯಾರ ಸರ್. ಮೊನ್ನೆ ಅಧ್ಯಕ್ಷೆ ಕಳಸಾ ಬಂಡೂರಿಗೆ ಏನು ಎನ್ವಿರಾನ್ಮೆಂಟ್ ಪ್ರಾಬ್ಲಮ್ಸ್ ಇದೆ ಅದನ್ನ ಕೇಂದ್ರ ಸರ್ಕಾರ ಕ್ಲಿಯರ್ ಮಾಡಿಕೊಟ್ರೆ ಬಹಳ ದೊಡ್ಡ ಯೋಜನೆಗೆ ನಾವು ಟೆಂಡರ್ ಕರೆದು ಕೆಲಸ ಶುರು ಮಾಡಿಬಿಡ್ತೀವಿ ಅಂತ ಅವ್ರು ಹೇಳಿದ್ರು. ನಾನು ಅವ್ರನ್ನ ಅಭಿನಂದಿಸ್ತೇನೆ. ಅದಕ್ಕೆ ಸಿ ಪಾಟೀಲ್ ಉತ್ತರ ಕೊಟ್ಟಿದ್ದಾರೆ. ನಾನು ಶಿವಲಿಂಗೇಗೌಡರಿಗೆ ಏನು ವಿನಂತಿ ಮಾಡೋದು ಅಂತ ಕೇಳಿದ್ರೆ, ನೀವು ಕಳಸಾ ಬಂಡೂರಿದ್ ಮಾಡಲೇಬೇಕು, ಅಗತ್ಯ ನಾವು ಮಾಡೋಣ ಅದನ್ನ. ಅದಕ್ಕಿಂತ ಮುಂಚೆ RDPR ನಲ್ಲಿ ಬಿಡುಗಡೆ ಆದಂತ 10 ಕೋಟಿ ಹಣಕ್ಕೆ, ಪ್ರಗತಿ ಪಥದ ಅನುದಾನಕ್ಕೆ ಏನಾದ್ರು ಅಡಚಣೆಗಳಿದ್ರೆ ದಯಮಾಡಿ ಅದನ್ನು ಟೆಂಡರ್ ಮಾಡಿಸ್ಕೊಡಿ. ಅವಾಗ ನಿಮ್ಗೆ ಸಮಾಧಾನ ಆಗುತ್ತೆ. ನೀವು ಕೆಲಸ ಮಾಡಿದ್ರೆ ಆಮೇಲೆ ಹೋಗಿ 10,000 ಕೋಟಿಗೆ ಆಮೇಲೆ ಹೋಗಿ. ಈಗ 10 ಕೋಟಿ 25 ಕೋಟಿ ನೋಡಿ, ಮಾತಾಡಬೇಕಾದ್ರೆ ಪ್ರತಿಯೊಂದು ವಿಚಾರ ಕೂಡ ಸರಿ ಇದೆ ಹೇಳ್ತೀನಿ. ಶಿವಲಿಂಗ ಕಂಟಿನ್ಯೂ ಮಾಡಿ. ಉತ್ತರ ಕೊಡ್ತೀರಾ ನೀವು? ಒಂದೇ ನಿಮಿಷ ಅಧ್ಯಕ್ಷರೇ. ಅದೇ ನೀವು ಉತ್ತರ ಕೊಟ್ಟಲ್ಲ ಪ್ರಾಬ್ಲಮ್. ನಿಮ್ಮ ಈ ಸಬ್ಜೆಕ್ಟ್ ಮಾತಾಡಿಕೊಂಡು RDPR ಹಣ ಆಗ್ಲಿ ಮತ್ತೊಂದಾಗ್ಲಿ ಯಾಕೆ ನಿಂತಿದೆ, ಎಲ್ಲಿಂದ ನಿಂತಿದೆ, ಹೆಂಗ್ ನಿಂತಿದೆ ಅನ್ನೋದನ್ನ ನಾನು ಮುಂದೆ ಬರ್ತೀನಿ. ಈಗ ನಾನು ಹೊಂಟಿರೋದು ಸಮಗ್ರವಾಗಿರ್ತಕ್ಕಂಥ ಶಿವಲಿಂಗ ಅವರು ಮಾತಾಡಿ, ಯಾರು ಮಾಡಬೇಡಿ. ನಮ್ಮ ಸಮಗ್ರವಾಗಿರ್ತಕ್ಕಂಥ ಉತ್ತರ ಕರ್ನಾಟಕದನ್ನ ಹೆಂಗೆ ಅಭಿವೃದ್ಧಿ ಪಡಿಸಬೇಕು ಅಂತ ಹೇಳಿ ನಾನು ಸಲಹೆ ಸೂಚನೆ ಕೊಡ್ತಾ ಇದ್ದೀನಿ. ಸ್ವಲ್ಪ ದಯಮಾಡಿ ಸ್ವಲ್ಪ ಇದಾಗ್ಬಿಟ್ರೆ ನಮ್ದು ಏನಿಲ್ಲ. ನಾವು ಈಗ ನೀವೆಲ್ಲ ಹೇಳ್ಕತ್ತೀರಿ, ಹೇಳ್ಕೊಂಡ ಹೋದ್ರೆ ಹೆಂಗೆ?